ನಮಸ್ಕಾರ. ಕನ್ನಡ ಮಾಹಿತಿ ನ್ಯೂಸ್ ವಾಹಿನಿಗೆ ಸ್ವಾಗತ. ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಯಿಕೊಂಡ ಗಂಗಮ್ಮನ ರೀತಿಯೇ ಇಲ್ಲಿ ಒಂದು ಪ್ರಸಿದ್ಧವಾದ ದೇವಾಲಯ ನಿರ್ಮಾಣ ಆಗಿದೆ. ಇಲ್ಲಿಗೆ ಬರೋಂಥ ಭಕ್ತಾದಿರಿಗೆ ಅವರ ಒಂದು ಇಷ್ಟಾರ್ಥಗಳನ್ನು ಈಡೇರಿಸುವ ದೈವ ಶಕ್ತಿ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ದೊಡ್ಡ ಚೊಕ್ಕಂಡಹಳ್ಳಿ ಗ್ರಾಮದಲ್ಲಿ ಏನು ಶ್ರೀ ಮುನೇಶ್ವರ ಸ್ವಾಮಿ ಒಂದು ಆಶ್ರಯದಲ್ಲಿ ಭದ್ರಕಾಳಿ ತಾಯಿ ಮತ್ತು ಕಾಳಿಕಂಬ ಕಾಟೇರಂಬ ಚೌಡೇಶ್ವರಿ ತಾಯಿಯನ್ನು ನಿರ್ಮಾಣ ಮಾಡಿ ಇಲ್ಲಿ ಸುಮಾರು ಭಕ್ತಾದಿಗಳನ್ನು ಆಕರ್ಷಿಸ್ತಿರುವಂಥ ದೈವ ಅಂತ ಹೇಳ್ಬೋದು. ಈಡೇರಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಿರ್ಬೋದು, ಈಗಾಗಲೇ ಅಂತರ್ಜಿಲ್ಲಾ ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ರೀತಿ ಅಂತರ್ಜಿಲ್ಲೆಗಳಿಂದ ಈ ಒಂದು ದೇವಾಲಯಕ್ಕೆ ಆಗಮಿಸ್ತಿರುವಂಥ ಭಕ್ತಾದಿಗಳು ಸುಮಾರು 5 ವರ್ಷಗಳಿಂದ ನಿರಂತರವಾಗಿ ಈ ಒಂದು ದೇವಾಲಯದಲ್ಲಿ ಪವಾಡಗಳಾಗ್ತಾ ಇದೆ. ಇಲ್ಲಿ ಒಂದು ಬೇವಿನ ಮರದಲ್ಲಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ತೆಂಗಿನಕಾಯಿಯನ್ನು ಮುಡುಪಾಗಿ ಕಟ್ಟುವುದರಿಂದ ಅವರ ಕಷ್ಟಗಳನ್ನು ಈಡೇರಿಸುವ ಮಕ್ಕಳಾಗದಿರುವಂಥದ್ದು, ಮನೆಯ ಸಂಕಷ್ಟಗಳು, ಕೋರ್ಟು ಮತ್ತಿತರ ಸಮಸ್ಯೆಗಳಿಗೆ ಇತ್ಯರ್ಥಪಡುವಂಥ ಎಲ್ಲ ಕಷ್ಟಗಳನ್ನು ಈಡೇರಿಸುವ ದೈವ ಈ ಒಂದು ಗ್ರಾಮದಲ್ಲಿ ದೊಡ್ಡ ಚಕ್ಕಂಡಲ್ಲಿ ನೆಲೆಸಿರ್ತಾರೆ. ಈ ಒಂದು ದೇವಾಲಯ ನಿರ್ಮಾಣ ಮಾಡುವುದಕ್ಕೆ ಹಗಲಿರುಳು ದುಡಿದಂತಹ ಅವರಿಗೆ ಒಂದು ದೈವ ಸಂಕಲ್ಪನೆ ಬಂದಿರುತ್ತಂತೆ. ಚನ್ನಕೃಷ್ಣ ಅಂತೇಳಿ ಅವರು ಮೂಲತಃ ಬೆಂಗಳೂರಿನವರಾಗಿದ್ದರೂ ದೇವರ ಒಂದು ಮಹಿಮೆಯಿಂದ ಕನಸಿನಲ್ಲಿ ಉದ್ಭವ ಆಗಿರೋದ್ರಿಂದ ಈ ಒಂದು ಗ್ರಾಮಕ್ಕೆ ನೆಲೆಸಿ ಬಂದು ಅವರು ಸಹ ಇಲ್ಲಿ ದೇವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಒಂದು ಭದ್ರಕಾಳಿಯಮ್ಮ, ಕಾಳಿಕಂಬ ಮತ್ತು ಚೌಡೇಶ್ವರಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಲವಾರು ಭಕ್ತಾದಿಗಳು ಈಗಾಗಲೇ ಬಂದು ಅವರ ಕಷ್ಟಗಳನ್ನು ಈಡೇರಿಸಿರುವ ತಾಯಿಗೆ ನಮಿಸುತ್ತಾ ಪ್ರತಿಯೊಂದು ಅಮಾವಾಸ್ಯೆಗೆ ಇಲ್ಲಿ ಹೋಮ ಹವನಗಳು ನಡೆಯುತ್ತದೆ. ವಿಜೃಂಭಣೆಯಿಂದ ಈ ಒಂದು ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿದರೂ ನಿಮ್ಮ ಕಷ್ಟಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ದೇವಾಲಯದ ಮಹಿಮೆ ಇರುತ್ತಂತೇಳಿ ಈಗಾಗಲೇ ನಮ್ಮಲ್ಲಿ ಅರ್ಚಕರು ತಿಳಿಸಿರ್ತಾರೆ. ಈ ದೇವಾಲಯ ನಿರ್ಮಾಣ ಆಗೋಕ್ಕೆ ಮುಂಚೆನೇ ಇಲ್ಲಿ ಒಂದು ಹತ್ತಿಮರ ಅಂತಿರುತ್ತೆ. ಅದರಲ್ಲಿ ಸುಮಾರು 365 ದಿನಗಳು ಸಹ ಇಲ್ಲಿ ಒಂದು ಕಾಯಿ ಬಿಡ್ತಾನೆ ಇರುತ್ತೆ. ಹೂವು ಕಾಯಿ ಬಾಡೋಗೋದೇ ಇಲ್ಲ, ಮತ್ತು ಅದು ಕೆಳಗೆ ಬಿದ್ದೋದ್ರೂ ಮತ್ತೆ ಪುನಃ ಅದು ಹಂಗೆ ಬರುತ್ತೆ. ಸೀಸನ್ ವೈಸ್ ಇರಲ್ಲ, ಹಚ್ಚ ಹಸಿರಾಗೇ ಇರುತ್ತೆ. ಯಾವುದೇ ರೀತಿ ಅದಕ್ಕೆ ಬೀಜ ಹಾಕಿ ಅಲ್ಲಿ ನಾಟಿ ಮಾಡಿರಲ್ಲ ಅಂತ ಹೇಳ್ತಾರೆ. ಅಲ್ಲೇ ಉದ್ಭವ ಆಗಿರೋದ್ರಿಂದ ನಾವೇನು ಈಗ ಬಾಯಿಕೊಂಡ ಗಂಗಮ್ಮನಿಗೆ ಆಂಧ್ರ ಪ್ರದೇಶಕ್ಕೆ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆ ಒಂದು ಓಂಶಕ್ಕಮ್ಮ ಹೋಗ್ಬೇಕು, ಅದೇ ರೀತಿಯೇ ಇಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಶ್ರೀ ಮುನೇಶ್ವರ ಸ್ವಾಮಿ. ಇಲ್ಲಿ ಆ ಒಂದು ಪವಾಡದಿಂದ ಸುಮಾರು ಜನಗಳಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ನೀವು ಸಹ ಈ ಒಂದು ದೇವರನ್ನು ದರ್ಶನ ಮಾಡಿಕೊಂಡ್ರೆ ನಿಮ್ಮ ಕುಟುಂಬವು ಸಹ ಸಕಲ ಐಶ್ವರ್ಯ, ಸಮೃದ್ಧಿ, ಉತ್ತಮ ಮಳೆ ಬೆಳೆ ಆಗಿ ನೆಮ್ಮದಿ ಜೀವನದಿಂದ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಿಳಿಸಿರ್ತಾರೆ. ಒಮ್ಮೆ ಭೇಟಿ ನೀಡಿ ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ದೊಡ್ಡ ಚಕ್ಕಂಡಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಎಲ್ಲ ಸಮೃದ್ಧಿ ಜೀವನ ಸಾಗಿಸುವುದಕ್ಕೆ ಇದೊಂದು ನಿಮಗೆ ದೇವರ ಒಂದು ಕೃಪೆ ದೊರಕುತ್ತದೆ ಅಂತ ಹೇಳ್ಬಿಟ್ಟು ಕನ್ನಡ ಮಾಹಿತಿ ನ್ಯೂಸ್ನ ಸುದ್ದಿ ವೀಕ್ಷಕರಿಗೆ ನಮ್ಮದೊಂದು ಮನವಿಯಾಗಿದೆ. ಅಂಬುಜಾ ಅಂತ. ನಾನು ಇಲ್ಲಿಗೆ ಬರಬೇಕಾದ್ರೆ ಈ ಅಡ್ರೆಸ್ನ ತುಂಬ ಹುಡುಕಾಡಿದ್ದೀನಿ. ಸ್ನೇಹಿತರು ಕೂಡ ನನಗೆ ಹೇಳಿರಲಿಲ್ಲ. ನಂಗೆ ತುಂಬ ಒಂಥರ ನಂಬಿಕೆ ಇತ್ತು, ಇಲ್ಲಿ ಬಂದರೆ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಇದಿತ್ತು. ಸೊ ನಾನು ಹಂಗಾಗಿ ಬಂದೆ. ನಾನಿಲ್ಲಿ ಬಂದಿದ್ದ ತಕ್ಷಣವೇ ನನಗೆ ಅಂಗಡಿಗೆ ಒಂದು ದಾರಿ ಮಾಡಿಕೊಟ್ರು. ಅಂಗಡಿ ಆಗಬೇಕು ಅಂತ ತುಂಬ ಅನ್ಕೋತಿದ್ವಿ. ನಾವು ಒಂದು ಗ್ರಾಫ್ ಡಿಸೈನರ್ ಸ್ಟುಡಿಯೋ ಅಂತ ಮಾಡಿದ್ದೀವಿ. ಸೊ ಅದು ಇಂಥ ಡೇಟ್ಗೆ ಆಗಬೇಕು ಅಂತಂದ್ರೆ ಅಂಥ ಡೇಟ್ಗೆ ಆಯಿತು. ಅಮ್ಮನ ಆಶೀರ್ವಾದ ನಮಗೆ ಸಿಕ್ತು. ಮನೆ ಕಡೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತು. ಮನೆ ಕಡೆ ನಾನು ಈ ಅಮ್ಮನ್ನ ಅಲ್ಲಿ ನಿಂತ್ಕೊಂಡು ಬೇಡ್ಕೊಂಡ್ರು ಮನೆಯಲ್ಲಾಗಲಿ ಅಂಗಡಿಲಾಗಲಿ ಇವತ್ತು ಕಸ್ಟಮರ್ ಇಲ್ಲ ಅಂತಂದರೆ ಆ ಅಮ್ಮನ ಕೈ ಎತ್ತು ಮುಗ್ದಿದ್ದೀನಿ ಅಂದರೆ ನಂಗೆ ಕಸ್ಟಮರ್ ಬರ್ತಾ ಇದ್ದಾರೆ. ನನಗೆ ಇಲ್ಲಿ ಬಂದಿದ್ದ ತಕ್ಷಣ ನನಗೇನೋ ಒಂಥರ ಸಮಾಧಾನ. ನನಗೆ ಅಣ್ಣ ಇದ್ದಾರೆ, ಇಲ್ಲ ಅಮ್ಮ ಅವರು ನನಗೆ ಆಶೀರ್ವಾದ ಆಗಿದೆ ಅಂತ ಅಂದ್ಬಿಟ್ಟು ನಂಗೆ ತುಂಬ ಸಂತೋಷವಾಗಿದೆ. ಹಂಗಾಗಿ ನಾನು ಇಲ್ಲಿ ಬರೋಕ್ಕೆ ತುಂಬ ಖುಷಿ ಇದೆ. ಸುತ್ತಮುತ್ತ ಎಲ್ಲ ಪ್ರಪಂಚ ಎಲ್ಲ ತಿರುಗಿದ್ರೆ ಎಲ್ಲಿ ನಮ್ಗೆ ಅನುಭವ ಬರಿಲ್ಲ, ಉಳಿಯೋ ಮೂಮೆಂಟ್ ಇಲ್ಲ. ಈ ಅಮ್ಮನ ತಾಯಿ ತಳಕ್ಕೆ ಬಂದಿದ್ಮೇಲೆ ಹಾಕಿದ್ದ ಹಾಸಿಗೆ ಎತ್ತಿಲ್ಲ. ಈ ಅಮ್ಮನ ತಳಕ್ಕೆ ಬಂದಿದ್ಮೇಲೆ ನಾನು ಪ್ರಾಣ ಉಳಿಸಿದ್ಲು. ಪ್ರಪಂಚನೇ ಓಡಾಡಿದ್ರೆ ಉಳಿಯಲ್ಲ ಅನ್ಕೊಂಬಿಟ್ಟಿದ್ರು. ಆ ತಾಯಿ ನಮ್ಮಮ್ಮನು ಭದ್ರಕಾಳಮ್ಮನು ಕಾಳಕ ದೇವತಿ ಇಷ್ಟು ಮಾತ್ರ ನಾನು ನೆಮ್ಮದಿ ಮಾಡಿದ್ದೆ. ನಿಮ್ದು ಯಾವ ಊರು? ಆವತಿ ಪಕ್ಕ ಭೈರಪ್ಪನಹಳ್ಳಿ. ಇಲ್ಲಿ ಹೆಂಗ್ ಗೊತ್ತಾಯ್ತು? ಯಾರ ನನ್ನ ಮಗನ ಕೇಳಿದ್ರು ಅಂತ. ಇಲ್ಲಿ ಬಂದಾಗೆಲ್ಲ ಆರೋಗ್ಯ ಎಲ್ಲ ಸ್ಥಿರವಾಗಿದೆಯಾ? ಎಲ್ಲ ನೆಮ್ಮದಿಯಾಗಿ ಮಾಡ್ಕೊಳ್ಳಿ, ಏನು ಇಲ್ಲ ತೊಂದರೆ ಪ್ರಾಬ್ಲಮ್ ಏನು ಇಲ್ಲ ಅಂತ. ಲಕ್ಷ್ಮಮ್ಮ ಅಂತ ಸರ್. ನಮ್ಮದು 500 ರೂಪಾಯಿ ವ್ಯಾಪಾರ ಆಗತ್ತಾಯಿತ್ತು ಸರ್. ನಮ್ದು ಅಂಗಡಿ ಆದ್ಮೇಲೆ ವ್ಯಾಪಾರ ಆದ್ಮೇಲೆ ಯಾರನ್ನೋ ಕೇಳ್ಕೊಂಡ್ರಿ, ಹಿಂಗೆ ದೇವ್ರ ಹತ್ರಕ್ಕೆ ಹೋದ್ರೆ ಒಳ್ಳೇದಾಗ್ತೈತೆ ಹೋಗ್ರಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ 2 ವರ್ಷ ಆಯ್ತು ಸರ್. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ವ್ಯಾಪಾರ.
ಅಲ್ಲಿ ಹೋಗಿಂದ ಭತ್ತ ಬಂದು ಓದ್ತಾ ಇದ್ದೀರಿ ಸಾವು ಇಲ್ಲಿಂದ. ವರಲಕ್ಷ್ಮಿ ಅಂತ, ನಾವು ದೇವನಹಳ್ಳಿ ತಾಲೂಕು ಎತ್ಕನಹಳ್ಳಿಯಿಂದ ಬಂದಿದ್ದೀವಿ. ನಮಗೆ ದೇವರು 2 ವರ್ಷದಿಂದ ಬರ್ತೀನಿ. ನಮ್ಮ ಮನೆ ಹತ್ರ ಹೇಳಿದ್ದಾರೆ. ನಾವು ಹಿಂಗೆ ತುಂಬ ಲಾಸ್ ಆಗಿದ್ರಿ. ಈಗ ಹೋಟ್ಲ್ ಇಟ್ಕೊಂಡು ತುಂಬ ಲಾಸ್ ಆಗಿದ್ರಿ. ಈಗ ಪರವಾಗಿಲ್ಲ, ಚೆನ್ನಾಗಿದ್ವಿ. ನಾವು ತುಂಬ ಕಷ್ಟದಲ್ಲಿದ್ವಿ ಸರ್. ನಾವು ಮನೆ ಬಿಡೋಂಥ ಪರಿಸ್ಥಿತಿ ಬಂದಿತ್ತು. ಇಲ್ಲಿಗೆ ಬಂದಮೇಲೆ ನಮ್ಮ ತಾಯಿ ಭದ್ರಕಾಳಮ್ಮನ ನಮ್ಗೆ ಒಳ್ಳೇದು ಮಾಡಿದೆ. ನಾವು ಇರೋ ತನಕ ನಾವು ಇಲ್ಲಿ ಅಮ್ಮನ ಸೇವೆಕ ಬರ್ತಾ ಇರ್ತೀವಿ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಏನೋ ಇಲ್ಲಿಗೆ ಬಂದಾಗಲಿಂದ ನಮ್ಗೆ ದೇವ್ರು ಒಳ್ಳೇದು ಮಾಡಿದೆ. ನಾವು ಸ್ವಲ್ಪ ಕಷ್ಟದಿಂದ ಆಚೆ ಬಂದಿದ್ದೀವಿ. ಇನ್ನೂ ಸ್ವಲ್ಪ ದಿನ ನಾವು ಬರ್ತಾ ಇರ್ತೀವಿ, ಆ ಅಮ್ಮನ ಸೇವೆ ಮಾಡ್ತಾ ಇರ್ತೀವಿ. ಶ್ರೀಕಾಂತ್ ಅಂತ, ಚಿಕ್ಕಬಳ್ಳಾಪುರ ತಾಲೂಕು ಗೊಳ್ಳು ಅಂತ. ಇಲ್ಲಿ ದೇವಸ್ಥಾನ ಹೆಂಗಿದೆ ಅಂತ ನಮ್ಮ ಸುರೇಶ್ ಅವರು, ನಮ್ಮ ರಿಲೇಷನಲ್ಲಿ ಸುರೇಶ್ ಅಂತ ಅವ್ರು ಹೇಳಿದ್ದು. ಇಲ್ಲಿ ಬಂದರೆ ಏನೇ ಕಾಯಿಲೆ ಇರಲಿ ವಾಸಿ ಆಗುತ್ತೆ, ಅದು ನಂಬಿಕೆ. ಎಲ್ಲರೂ ಬಂದು ಬೇಕಂದರೆ ಒಂದು ಸರಿ ನೋಡಿ ಗೊತ್ತಾಗುತ್ತೆ. ನನಗೆ ಜಾಸ್ತಿ ಹುಷಾರಿಲ್ಲದೆ ಆಗೋಯ್ತು, ಇಲ್ಲಿ ಬಂದು ಸ್ವಲ್ಪ ವಾಸಿ ಆಯಿತು. 100ಕ್ಕೆ 100ರಷ್ಟು ವಾಸಿ ಆಯಿತು. ಯಾರಾದರೂ ಆ ಥರ ಕಷ್ಟಗಳು ಇದ್ದರೆ ಬಂದು ಇಲ್ಲೊಂದು ಸರಿ ವಿಸಿಟ್ ಮಾಡಿ, ದೇವ್ರು ಒಳ್ಳೇದು ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಭದ್ರಕಾಳಮ್ಮ, ಚೌಡೇಶ್ವರಮ್ಮ, ಮುನೇಶ್ವರ, ಕಾಳಿಯಮ್ಮ, ಕಾಟೇರಮ್ಮ. ಏನಕ್ಕ ಇಲ್ಲಿಗೆ ಬಂದ್ಮೇಲೆ ಏನು ಒಳ್ಳೇದಾಯ್ತು ನಿಮ್ಗೆ? ನನ್ನ ಮಗನ ಚೆನ್ನಾಗಿದ್ದರೆ ಇತ್ತು, ಚೆನ್ನಾಗಿ. ಹೆಸರು ಚೈತ್ರ ಅಂತ ಹೇಳ್ಬಿಟ್ಟು ನಾವು ಕೆಂಬ್ಲಿಂಗ್ಪುರದಿಂದ ಬರ್ತಾ ಇದ್ದೀರಿ. ನಮ್ಗೆ ಇಲ್ಲೇನಂದ್ರೆ ನಮ್ಮ ತಂದೆಯವರು ಎಲ್ಲರೂ ಇಲ್ಲೇ ಬರ್ತಾ ಇದ್ರು. ನಮ್ಮ ಅಣ್ಣ ಸುರೇಶ್ ಆಗ್ತಾ ಇದ್ರು, ಅವರಿಂದ ನಾವು ಪರಿಚಯ ಆಗಿದ್ದು. ನಮ್ಗೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಪರವಾಗಿಲ್ಲ. ಈ ದೇವಸ್ಥಾನದಿಂದ ಏನೇನು ಅಂದ್ರೆ ಮಕ್ಕಳಾಗುವಂಥದ್ದು ಇಲ್ಲ ಬೇರೆ ಏನೋ ಸಮಸ್ಯೆಗಳು ಮನೆಯದೆಲ್ಲ ಕ್ಲಿಯರ್ ಆಗುತ್ತೆ? ಅಂದ್ರೆ ಸಮಸ್ಯೆ ಅಂತಂದ್ರೆ ನಾವು ಮೊದಲು ಜೊತೆಲಿ ಇದ್ವಿ, ಅಂದ್ರೆ ಅಣ್ಣ ತಮ್ಮ ಜೊತೆ ಇದ್ರಿ. ಇವಾಗ ಸ್ವಲ್ಪ ಬೇರೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಬೇರೆ ಬಂದೆ. ಇವಾಗ ನಮ್ದು ಅಂತಂದ್ರೆ ಒಂದ್ ಸ್ವಲ್ಪ ಇಲ್ಲಿ ಬಂದ್ಮೇಲಿಂದ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ. ಮತ್ತೆ ಇಲ್ಲಿ ಬಂದ್ರೆ ಏನೋ ಚೆನ್ನಾಗಿದ್ದೀರಿ. ಹೆಸರು ಲೀಲಾವತಿ ಅಂತ, ಬಿನ್ಮಾರ್ನಹಳ್ಳಿ, ಯಲಂಕದ ಹತ್ರ. ನಾವು ಇಲ್ಲಿಗೆ ಬಂದ ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಮನೆ ಕಡೆ ಎಲ್ಲ ತುಂಬ ಕಷ್ಟ ಇತ್ತು. ಇಲ್ಲಿ ಬಂದ ಮೇಲೆ ನಮ್ಮ ಮನೆಯವರು ಸರೋದ್ರು, ನಮಗೂ ಒಳ್ಳೆಯದಾಗಿದೆ. ನಿಮ್ಗೆ ಯಾರು ಹೇಳಿದ್ರು ಈ ಥರ ದೇವರು ಒಂದು ಮಹಿಮೆ ಇದೆ? ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಹೇಳಿದ್ರು, ಅದರಿಂದ ನಾವಿಲ್ಲಿ ಬಂದು ಹೋಗ್ತೀವಿ. ನೀವು ಎಷ್ಟು ದಿನಗಳಿಂದ? ನಾವು 3 ವರ್ಷದಿಂದ ಬರ್ತಾ ಇದ್ವಿ. ಪ್ರತಿ ವಾರ್ಷಿಕೋತ್ಸವದಲ್ಲೆಲ್ಲ ಭಾಗವಹಿಸ್ತೀವಿ? ಎಲ್ಲ ಭಾಗವಹಿಸ್ತೀವಿ. ನಮ್ಮ ಹೆಸರು ಮಾಲಾ, ಬೇಗೂರು, ದೇವನಹಳ್ಳಿ ತಾಲೂಕು. ಇಲ್ಲಿ ಬಂದಮೇಲೆ ಇದಕ್ಕಿಂತ ಮುಂಚೆ ನಮ್ಗೆ ತುಂಬ ಬಡಿಸ್ತಾನ ಇತ್ತು. ಇಲ್ಲಿ ಬಂದಮೇಲೆ ನಮ್ಮ ದೇವಿ ಕೃಪೆ ಚೆನ್ನಾಗಿ ನೋಡ್ಕೊಂಡವಳೆ, ಮುಂದಕ್ಕೂ ಚೆನ್ನಾಗಿ ನೋಡ್ಕೊತಾಳೆ ನಮ್ಮನ್ನು. ನಾವು ಅದೇ ಥರನೇ ಸೌಕರ್ಯನೂ ಮಾಡ್ತಾಯಿದ್ವಿ ತಾಯಿ. ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿದ್ದೀನಿ. ಡೈಲಿ 300 ರೂಪಾಯಿ ವ್ಯಾಪಾರ ಮಾಡಿರೋ ಜಾಗದಲ್ಲಿ ಇವತ್ತು 30-40 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದೀನಿ ನಾನು. ಈ ದೇವಸ್ಥಾನ ನಿರ್ಮಾಣ ಮಾಡಿ ಈ ಜನರ ಒಂದು ಸೇವೆ ಮಾಡ್ಬೇಕಂತೇಳಿ ನಿಮ್ಗೆ ಏನು ಅನಿಸ್ತು? ನಿಮ್ಮ ಹೆಸರೇನು? ಯಾಕೆ ಈ ದೇವರ ಒಂದು ಪವಾಡ ಇಲ್ಲಿ? ನಾನು ಈ ದೇವಸ್ಥಾನ ಮಾಡಬೇಕಂದ್ರೆ ಒಂದು ಹಿಂದೆ ನಮ್ಮ ತಾತನವ್ರು ಮುತ್ತಾತನವ್ರು ಮಾಡ್ತಾಯಿದ್ರು ಊರಾಗ ಪೂಜೆ ಪುನಸ್ಕಾರ. ಆ ಹೊಲ್ದೆ ನಂಗೆ ಬಂದಿತ್ತು. ನಾನು ಅದನ್ನು ಉಳಿಸ್ಕೊಂಡಿಲ್ಲ. ಉಳಿಸ್ಕೊಂಡ್ಬಿಟ್ಟು ನಮ್ಮ ಹೆಂಗಸರ್ಗೆ ಚೆನ್ನಾಗಿಲ್ದಿರ ಆಗೋಯ್ತು. ಎಲ್ಲೆಲ್ಲ ತೋರಿಸ್ಕೊಂಡು ಹೋದೆ, ವೈದ್ಯಕರು ಎಲ್ಲ ತೋರಿಸ್ಕೊಂಡು ಬಂದೆ, ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡು 4.5 ಲಕ್ಷ ಖರ್ಚು ಮಾಡಿದೆ. 4.5 ಲಕ್ಷ ಖರ್ಚು ಮಾಡಿ ಮನೆಗೆ ಮಲ್ಕೊಂಡಿದ್ದೆ. ನಮಗೆ ಮಲ್ಕೊಂಡ್ರೆ ಅಳ್ಳೋದು ಆತಾ ಇತ್ತು. ಮಲ್ಕೊಂಡಿದ್ದಾಗ ಅಪ್ಪನ ಸಪನ್ದಾಗ ಬಂದು ನಾನು ಇದ್ಕೊಂಡು ನೀನು ಇಷ್ಟು ಮಾಡ್ತಾ ಇದೀಯಲ್ಲ, ಮುಂದೆ ನೀನು ಧ್ವಂಸ ಮಾಡ್ತೀನಿ, ಮನೆ ಇದನ್ನೇ ಕುಲನೇ ಇದು ಮಾಡಿಬಿಡ್ತೀನಿ, ನನ್ನ ಯಾಕೆ ಇದು ಮಾಡ್ಕೊತಾ ಇಲ್ಲ ಅಂತ ಕನಸ್ನಾಗ ಬಂದಿತ್ತು. ಚಿಕ್ಕದಾಗ ಒಂದು ವಿಗ್ರಹ ಮಾಡಿಕೊಂಡು ಯಲಂಕದಾಗ ಅನಂತಪುರದಾಗ ಇಕ್ಕೊಂಡಿದ್ದೆ. ಮನೆಗೆ ಇಕ್ಕೊಂಡಿದ್ರೆ ಅಪ್ಪನ ಕನಸ್ನಾಗ ಬಂದು ನಮ್ಮ ಹೆಂಗಸ್ರಿಗೆ ಹಿಂಗೆ ಆಗೈತೆ ಅಂತ ಹೇಳಿ ಬೇಡ್ಕೊಂಡಿದ್ದಾಗ ಈ ಕನಸ್ನಾಗ ಬಂದು ಆವಾಗ ಕಣ್ಣೀರು ಹಾಕ್ಕೊಂಡು ಮಧ್ಯರಾತ್ರಿ 1 ಗಂಟೆಗೆ ಎದ್ದು ನಮ್ಮ ಹೆಂಗಸ್ರಿಗೆ ಒಂದು ತಾಯ್ತೆ ಥರ ಒಂದು ಪೇಪರಾಗೆ ಬರೆದು ಕಟ್ಟಿದ್ನ. ಅವತ್ತು ಹೋಗಿರೋ ಕಾಯಿಲೆ ಇವತ್ತಿಗಿಲ್ಲ. ಚಿಕ್ಕದಾಗ ಹೋಮಗಳು ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆ ಬಂದರು, ಮಿಸಸ್ ಅವ್ರ ಅಮ್ಮ ಬಂದುಬಿಟ್ಟು ಅಪ್ಪ ನಾನು ಚಿಕ್ಕದಾಗಿ ಗೂಡಿ ಕಟ್ಕೊ ನನ್ನ ಜಾಗದಾಗ, ಹೆಣ್ಮಕ್ಳು ಜಾಗದಾಗ ಅಂತೇಳಿ ಆವಾಗ ಕನಸ್ನಾಗ ಬಂದ ಅಯ್ಯಪ್ಪನ ಆ ಸ್ಥಾನದಾಗ ಒಳ್ಳೆರೇಳಿ ಮುನೇಶ್ವರಪ್ಪನ ಕೇಳಿದೆ. ನನ್ನ ಸ್ಥಾನ ಆ ಸ್ಥಾನ ಹೋಗಿ ಕಟ್ಕೊಪ್ಪ ಅಂತ ಹೇಳಿದ್ರು. ಅವತ್ತಿನಿಂದ ಸುಮಾರು 5 ವರ್ಷದಿಂದ ಇಲ್ಲೇ ಜಾಗದಾಗ ಚಿಕ್ಕದಾಗಿ ಗುಡಿ ಕಟ್ಕೊಂಡಿದ್ದೆ. ಬಂದಿರೋ ಭಕ್ತಾದಿಗಳಿಗೆಲ್ಲ ಅಯ್ಯಪ್ಪನು ಸಂಕಲ್ಪ ಕೊಟ್ಟು ಎಲ್ಲ ಪ್ರತಿಯೊಂದಕ್ಕೂ ಅವ್ರು ಏನು ಅನ್ಕೊಂಡಿರೋ ಬೇಡಿಕೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಅಯ್ಯಪ್ಪನು ಒಳ್ಳೇದು ಮಾಡ್ಕೊಂಡು ಬಂದ. ಬೋರ್ ಪಾಯಿಂಟ್ ತವಳಿಂದ ಮಕ್ಕಳಾಗ್ದಿದ್ದವರಿಂದ ಮದುವೆಗಳು ಕಿತ್ತೋಗಿರೋದು, ಮತ್ತು ಜಮೀನು ವ್ಯವಹಾರಗಳಿಂದ ಕೋರ್ಟು ಕಚೇರಿ ಮದುವೆಗಳದು ಎಲ್ಲ ಬೇಡ್ಕೊಂಡಿದ್ದವ್ರಿಗೆಲ್ಲ ಒಂದೊಂದು ಭಾಗ್ಯ ಕೊಟ್ಟು ಕಾಪಾಡ್ಕೊಂಡು ಬಂದವನು ಇಷ್ಟು ದಿನನೂ.
ಇಷ್ಟು ವರ್ಷಗಳಿಂದನೂ. ಆಮೇಲೆ ಭಕ್ತಾದಿಗಳು ಒಬ್ಬೊಬ್ಬರೇ ಒಂದೊಂದು ದೇವ್ರನ್ನ ಈ ಥರ ಬಂತಪ್ಪ ಈ ಥರ ಮಾಡಿಸ್ಕೊಡ್ಬೇಕಂದಿದ್ದಕ್ಕೆ ಒಂದೊಂದು ದೇವಸ್ಥಾನ ಅವರೇ ಭಕ್ತಾದಿಗಳನ್ನ ಕಾಯಿಸ್ಕೊಟ್ಟು ನನ್ನ ಕೈಯಾಗ ₹1 ಬೇಡ ನೀವೇ ಕಟ್ಕೊಡ್ರಿ ಅಂದಕ್ಕೆ ಅವರೇ ನಿಂತು ಕಟ್ಟಿ ಇವತ್ತು ಈ ನೆಲನ ಈ ಲೆವೆಲ್ ತಂದಿಕ್ಕವ್ರೆ. ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡ್ಕೊಂಡು ಸಕಾಲಕ್ಕೆಲ್ಲ ಒಳ್ಳೇದು ಮಾಡ್ಕೊಂಡು ನನ್ನ ಮಕ್ಕಳಿಗೂ ಮರಿಗೂ ಒಳ್ಳೇದು ಮಾಡ್ತಿದ್ರು. ಬಂದಿರೋ ಭಕ್ತರಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಬಂದಿರೋ ಭಕ್ತರು ಅಮಾಸೆಗೂ ಅವರೇ ಅನ್ನದಾನ ಮಾಡ್ಕೊಂಡು ಹೋಗ್ತಾರೆ. ಸ್ವಾಮಿ ನಾವಿದ್ದೀವಿ, ನೀವೇನು ಮಾಡಬೇಡ್ರಿ, ನೀವು ಮಂಗಳಾರತಿ ಒಂದು ಕೊಡ್ರಿ ನಮ್ಗೆ ಸಾಕಂದ್ರು. ಆಯ್ತಪ್ಪ ಅಂದ್ಬಿಟ್ಟು ಅದ್ರ ಪ್ರಕಾರ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಮೊದಲು ಏನು ಕೆಲಸ ಮಾಡ್ತಾ? ನಾನು ಮೊದಲು 5 ಸ್ಟಾರ್ ಹೋಟ್ಲಾಗ ಮ್ಯಾನೇಜರ್. ನಂಗೆ 60,000 ಸಂಬಳ ಇತ್ತು. ಆ ಸಂಬಳ ಬಿಟ್ಟು ಒಂದು 10 ಜನಕ್ಕೆ 1000 ಜನ ಬರ್ತಾರೆ ಅವ್ರಕ್ಕ ಒಂದು ನನ್ನ ಕೈಯಿಂದ ಒಂದು ಇದು ಮಾಡ್ಬೇಕನ್ನೋದು, ಈ ಸೇವೆ ಮಾಡ್ಬೇಕನ್ನೋದು ಇದಿತ್ತು. ಅದು ಬಿಟ್ಬಿಟ್ಟು ನಾನು ನನ್ನ ಮಗ ನನ್ನ ಭಕ್ತಾದಿಗಳು ನನ್ನ ಬೆನ್ನಿಂದಿದ್ದಾರೆ. ನಮ್ಮ ಬೆನ್ನಿಂದೆ ಜಗನ್ಮಾತ ಮುನೇಶ್ವರ, ಭದ್ರಕಾಳಿ, ಚೌಡೇಶ್ವರಮ್ಮ, ಕಾಟೇರಮ್ಮ, ಆಂಜನೇಯ ನನ್ನ ಬೆನ್ನಾಗಿ ನಿಂತವ್ರೆ. ನಮ್ಮ ಮನೆ ದೇವರು ಸಾಷ್ಟಾಂಗವಾಗಿ ನಿಂತ್ಕೊಂಡು ಅವ್ರಿಗೂ ಒಂದು ಸಹಾಯ ಮಾಡ್ಬೇಕಂತ ಇದಕ್ಕೆ ಇಲ್ದಿದ್ದೀನಿ ಸರ್. ಈ ಒಂದು ದೇವಾಲಯಕ್ಕೆ ಬರ್ಬೇಕಂತ ಹೇಳಿದ್ರೆ ಎಲ್ಲಿಂದ? ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಜಮಕೋಟೆ ಕ್ರಾಸು, ದೊಡ್ಡಚೊಕ್ಕನಹಳ್ಳಿ ಗ್ರಾಮದಾಗಿ. ಆಮೇಲೆ ಅಮಾಸೆಗೆ ಇಲ್ಲಿ ಫ್ರೀಯಾಗಿ ತಡೆ ಹೊಡೆದು ಜಿಷ್ಟಿ ಅನ್ನೋದು. ಬೇರೆ ಕಡೆ ಕಾಸು ಅದು ಪುನ್ಸಾರ ತಗೊತಾರೆ, ನಾವು ₹1 ತಗೊಳೋದಲ್ಲ. ಫ್ರೀಯಾಗಿ ಅವ್ರ ಜಿಷ್ಟಿ ತೆಗೆದುಬಿಟ್ಟು ನನ್ನ ಮಗನಾದವನು ಸಾಗರು ಭಕ್ತಾದಿಗಳೆಲ್ಲ ಸೇರಿ ಸಕಾಲಕ್ಕೆ ದೇವಸ್ಥಾನ ಖರ್ಚು ಇವರು ಯಾರೋ ಭಕ್ತಾದಿಗಳು ಅವರೆಲ್ಲ ಸೇರಿ ಹಿಂಗೆ ಮಾಡ್ಬೇಕಂತ ಆಯ್ತಪ್ಪ ಅಂತ ಅದೊಂದು ಅಮಾಸೆಗೂ ಹೋಮ, ಪ್ರತ್ಯಂಗಿ ಹೋಮ, ಚಂಡಿಕ ಹೋಮ, ಶತ್ರು ಸಂಹಾರ ಹೋಮ ಇವೆಲ್ಲ ಮಾಡಿಸಿ ಫ್ರೀಯಾಗಿ ಅವ್ರ ನಿಷ್ಠಾಂತಗಳು ತಿಳುವಂತೆ ಅಮಾಸೆ ಮುಂಚೆ ಹೋಮಗಳು ಮಾಡಿಸ್ತೀವಿ. ಮಾರನೇ ದಿವಸ ಅಮಾಸೆ ಪೂಜೆ ಇಕ್ಕೊಂಡು ಊಟಗಳು ಮಾಡಿಸ್ಕೊಂಡು ಜಿಷ್ಟಿ ತೆಗೆದು ಇದು ಹಾಕ್ತೀವಿ, ತಡೆ ಹೊಡಿತೀವಿ. ಇಲ್ಲಿ ಅಂದರೆ ಗಾಳಿ ಸಮಸ್ಯೆ ಏನಾದರೂ? ಗಾಳಿ ಸಮಸ್ಯೆ ಆಗಿದ್ರೆ ನನ್ನ ಬೌಂಡ್ರಿ ಎಷ್ಟೈತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವಿಚಿತ್ರ ಗಾಳಿ ಇದ್ರೆ ಕೆಲವರು ಬೇಗ ಮೂಢನಂಬಿಕೆಗೆ ಬಂದು ಇಲ್ಲಿ ಆಟ ಅಂತವರೆಲ್ಲ ಇಲ್ಲಿ ಸಿಗಾಕೊಂತಾರೆ. ನಿಶ್ಚಿತವಾಗಿ ಗಾಳಿ ಇರೋರು ಅಯ್ಯಮ್ಮನ ಹತ್ರ ಪಾತ್ರೆಗಾಗಿ ಸಿಗಾಕೊಂಡು ಎಲ್ಲ ಮಾಡಕ್ಕೆ ಬಿಡ್ತಾಳೆ ಅಮ್ಮ. ಒಂದೇ ದಿನ ಆಗಲಿ 2 ದಿನ ಟೈಮ್ ತಗೊಂತ ಅಯ್ಯಮ್ಮನು ಗಾಳಿ ಇದ್ರೂ ಎತ್ಕೊಂಡು ಹೋಗೋ ಮರ್ಯಾಕೆ ಬಿಟ್ಬಿಟ್ಟು ಅವ್ರು ಸೇವೆ ಮಾಡಿ ಕ್ಲಿಯರ್ ಮಾಡಿ ಕಳಿಸ್ತಾರೆ. ಸುಮ್ಮನೆ ಈಗ 5ನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಅದೇ ಯಾವಾಗ? 5ನೇ ವಾರ್ಷಿಕೋತ್ಸವ 31/1/2. ನಾನಂತೂ ₹1 ಆಗ್ತಾರೆ. ಎಲ್ಲ ಭಕ್ತಾದಿಗಳು ದಾನಾದಿಗಳು ನಾವು ನಿಂತ್ಕೊಂತೀವಿ ಸ್ವಾಮಿ, ಸಿಂಪಲ್ ಆಗಿ ಮಾಡ್ಬೇಕಂದ್ವಿ. ಆಗಿಲ್ಲ. ತೊಟ್ಲಗಣ್ಣಳ್ಳವರು, ಯತ್ನತಿಪ್ಪನಳ್ಳವರು, ಚಕ್ಕನಹಳ್ಳಿಯವರು, ಸುತ್ತಮುತ್ತ ಗ್ರಾಮಸ್ಥರು, ಮತ್ತು ಜಮಕೋಟೆ ನಮ್ಮ ಮಾವನಾದ ಮುನ್ಸಾಮಪ್ಪನವರು ಮಗನಾದ ಮೊನು ಅವ್ರ ಅಣ್ಣಾದ ವೆಂಕಟೇಶಪ್ಪ ಅವರೆಲ್ಲ ಸೇರಿ, ಮತ್ತು ತ್ಯಾಗಪ್ಪ ತೊಟ್ಲಗನಹಳ್ಳಿ, ಮತ್ತು ಇದು ಎಣ್ಣಂಗೂರು ಅವರೆಲ್ಲ ಭಕ್ತಾದಿಗಳೆಲ್ಲ ಸೇರಿ ಸ್ವಾಮಿ ನಾವು ನಿಂತ್ಕೊಂಡು ಮಾಡ್ತೀವಿ, ನೀನು ₹1 ಹಾಕ್ಬೇಡ, ಎಲ್ಲ ನಾವೇ ಮಾಡ್ತೀವಿ ಅಂತ. ಆಯಿತು ಮಾಡ್ರಿ, ಆಯಮ್ಮನ ಸೇವೆ ಕರ್ತ ಮಾಡ್ರಿ, ಆಯಪ್ಪಂದು ಇದು ಮಾಡ್ರಿ ಅಂತ ಹೇಳಿದ್ದೀನಿ. ಇದೇ ಮೇ 31 ಜೂನ್ 1, 2 ಅತಿಥಿಗಳಾಗಿ ಯಾರು ಆಗಮಿಸ್ತಾ ಇದ್ದಾರೆ? ರವಿಯಣ್ಣವರು, ಮತ್ತೆ ಶಾಸಕರು, ಮತ್ತೆ ಅವರು ತಾದೂರು ರಘು ಅಣ್ಣವರು, ಬಂಗ್ ಮುನಿಯಪ್ಪ ಅಣ್ಣವರು, ಮುಂತಾದ ಗಣ್ಯರು, ಅವರು ಟೀಮ್ ಗಣ್ಯರು ಅವರೆಲ್ಲ ಆಗಮಿಸ್ತಾ ಇದ್ದಾರೆ. ಮಾಡ್ಕೊಡ್ಬೇಕು ಕರೆಕ್ಟಾಗಿ ಹೂವು ಕರೆಕ್ಟಾಗಿ ಕೊಡ್ಬೇಕು. ಕಾಪಾಡ್ಕೊಂಡು ಬರ್ತೀರಿ, ಎಲ್ಲ ನೆರವೇರಿಸ್ಕೊಂತೀನಿ ಅಂದ್ರೆ ಕರೆಕ್ಟಾಗಿ ಬೆಂಕಿ ತರ ಬರ್ಬೇಕು. ನಿಂತಿ ಜಾಗದಾಗೆ ಕಣ್ಣಲ್ಲಿ ಮುಚ್ಕೊಂಡಿದ್ದೀರಾ ನೀವು? ನೋಡಮ್ಮ, ಹಾಸ್ಪಿಟ್ಲ್ ಕಾಯಿಲೆ ಅಂದರೆ ಹೊಟ್ಟೆ ಗಟ್ಟೆ ಹಾಸ್ಪಿಟ್ಲ್ ಕಡೆ ಅಂದರೆ
ಅದ್ರಾಗೇನೆ ಕರ್ಗೋಗುತ್ತಾ ಕರ್ಗೊಂದು ಬಲ್ ಕೊಡ್ತಾಯಿ ಇಲ್ಲಾಂದ್ರೆ ಎರಡು ಕೊಡ್ತಾಯಿ ಬರ್ಬೇಕು ಹಿಂಗೆ ಬಂದ್ರೆ ಆಗಲ್ಲ